ಅನುಷ್ಠಾನದಲ್ಲಿ. ಸರ್, ಈಗ ಒಂದಾದ್ಮೇಲೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಸಿಕ್ಕಳ್ತಿರುವಂಥ ರೀತಿ ನೋಡಿ, ಮೊನ್ನೆ ಕಾಲು ತುಳಿತ ಪ್ರಕರಣ, ಅದು ಬೇಕಿತ್ತ ಸರ್ಕಾರದವ್ರು ಅಷ್ಟೊಂದೆಲ್ಲ ಉತ್ಸಾಹ ತೋರಿಸುವಂಥ ಅಗತ್ಯ ಇತ್ತ ಸರ್? ಅಷ್ಟೊಂದು ಮೈಮೇಲೆ ಹೇಳ್ಕೊಳ್ಳೋಂಥ ಅಗತ್ಯ ಇತ್ತ ಸರ್? ಈಗ ನೋಡಿ, ಆಗಬೇಕಂತ ಹೇಳಿದವರು ಯಾರು BJP ಅವರು ಎಲ್ಲ ವಾಟ್ಸಪ್ನಲ್ಲೆಲ್ಲ ಹಾಕಿದ್ರು, BJP ನಾಯಕರುಗಳೇ. ಇವತ್ತು ಅದನ್ನು ಕ್ರಿಟಿಸೈಸ್ ಮಾಡ್ತಾರೆ, ಆಗಬೇಕು ಇಮಿಡಿಯೇಟ್ಲಿ ಅಂತಂತೇಳಿ. ಅದು ಏನೋ ಯಾವ ಉದ್ದೇಶಕ್ಕಾಗಿ ಜನರು, ಯಂಗ್ಸ್ಟರ್ಸು, ಹುಡುಗರು ಅವ್ರಿಗೆ ಆ ರೀತಿಯ ಇರತಕ್ಕಂಥ ಉತ್ಸಾಹ ಸಲುವಾಗಿ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ರು. ಆದರೆ ಅಲ್ಲಿಯೇನು ವಿಧಾನಸಭಾ ಮುಂದೆ ಇದರ ಮುಂದೆ ಏನಾಗಿದೆ, ವಿಧಾನಸೌಧದ ಮುಂದೆ ಅಲ್ಲಿ ಏನು ಈ ರೀತಿಯಾಗಿದ್ದ ಘಟನೆಗಳಾಗಿಲ್ಲ. ಅಲ್ಲಿ ಆಗಿರ್ತಕ್ಕಂಥ ನಮ್ಮ ಆಡಳಿತದಲ್ಲಿ ಮತ್ತು ನಮ್ಮ ಇಂಟೆಲಿಜೆನ್ಸಿನಲ್ಲಿ ಫೇಲ್ಯೂರ್ ಅಂತೇಳಿ ಸಹಜವಾಗಿ ನಮ್ಮವರು ಈಗಾಗಲೇ ಹೇಳಿದ್ದಾರೆ. ಸೊ ಇದರಲ್ಲಿ ಇದಾಗಿದೆ, ಇಂಥ ಘಟನೆಗಳು ಆಗಬಾರ್ದು. ಅದು ಯಾರೇ ಸರ್ಕಾರದಾಗ ಮಾಡಿದ್ರು ಅದನ್ನು ಕಡಿಮೆ ಮಾಡಿ. ಹಾಗಾಗಿ ಮುಖ್ಯಮಂತ್ರಿಗಳು ತಕ್ಷಣ ಅದ್ರ ಮೇಲೆ ಯಾರು ಕಾರಣ, ಅದು ಮೀಟಿಂಗ್ ನಡೆಸಲಿಕ್ಕೆ ಅದನ್ನು ಮಾಡಬೇಕು ಅಂತೇಳಿ ಹೇಳಿದವ್ರ ಬಗ್ಗೆನೂ ಆ್ಯಕ್ಷನ್ ತೊಗೊಂಡಿದ್ದಾರೆ. ರಾಜಕಾರಣಿಗಳ ಮೇಲೆ, ಅಧಿಕಾರಿಗಳ ಮೇಲೆ ತಗೊಳ್ತಾರೆ. ಎಲ್ಲೊಂದು ಕಡೆ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅತಿಯಾದ ಉತ್ಸಾಹ ತೋರಿಸ್ತು ಅಂತ ಅನಿಸ್ತಲ್ಲ ಸರ್? ಅಲ್ಲ, ಜನರನ್ನು ನೋಡಿ ಸ್ಪಂದಿಸಬೇಕಂತ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಇದು. ಬಟ್ ಅಲ್ಲಿ ಫೇಲ್ಯೂರ್ ಆಗಿರ್ತಕ್ಕಂಥ ಸ್ಟೇಡಿಯಮ್ದೆಲ್ಲ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆದರೂ ಅಲ್ಟಿಮೇಟ್ಲಿ ನಾವು ನಮ್ಮ ಇಂಟೆಲಿಜೆನ್ಸಿ, ನಮ್ಮ ಪೊಲೀಸ್ ಇಲಾಖೆ ಸ್ವಲ್ಪ ಲೋಪದೋಷಗಳಿಂದ ಆಗಿದ್ದು ಅಂಥ ಘಟನೆಗಳು ಆಗಬಾರ್ದು. ಆಗಲಾರ್ದಂಗೆ ಏನು ಮಾಡಬೇಕು ಎಂಬುದು ಪ್ರಯತ್ನ ಮಾಡದೆ ಬಿಟ್ಟು ಅದನ್ನು ತಗೊಂಡು ಪ್ರತಿಭಟನೆ ಮಾಡ್ತೀವಿ ಅಂತಂದರೆ, ಈಗ ಅಲ್ಲಿ ಪ್ರತಿಭಟನೆ ಏನಾಯಿತು? ಈಗ ಅಲ್ಲೆಲ್ಲ ಅಯೋಧ್ಯದಲ್ಲಿ, ಕುಂಭಮೇಳದಲ್ಲಿ ಏನಾಯಿತು, ಬೇರೆ ಬೇರೆ ಕಡೆ ಅನೇಕ ಸಾರಿ ದೇಶದಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಆಗಿದ್ದಾವೆ. ಆ ಘಟನೆಗಳು ಯಾರು ಜವಾಬ್ದಾರಿ ವಹಿಸಬೇಕು? ಮೋದಿಯವರ, BJP ಅವರ, RSSನವರ? ಅದನ್ನೇ ಹಿಡ್ಕೊಂಡು ಇವ್ರು ಹೇಳ್ತಾರಂದರೆ ಸರಿಪಡಿಸೋದು ಯಾವ ರೀತಿ ಅಂತ ಹೇಳಬೇಕು. ಓಕೆ, ಈಗ ನಾನು ಒಂದು ಪ್ರಶ್ನೆ ಕೇಳಲೇಬೇಕು. ಅದು ದೊಡ್ಡ ಪ್ರಶ್ನೆ, ಅದು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಯಾಕಂದರೆ ಈ ಕಾಂತರಾಜು ವರದಿಯನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ತಯಾರಿಲ್ಲ ಅಂತ ಈಗಾಗಲೇ ಒಕ್ಕಲಿಗ ಶಾಸಕರು ಹೇಳಿದ್ದಾರೆ, ಒಕ್ಕಲಿಗ ಸ್ವಾಮೀಜಿಗಳು ಹೇಳಿದ್ದಾರೆ, ನಾಯಕರುಗಳು ಹೇಳಿದ್ದಾರೆ. ಅದೇ ರೀತಿ ಲಿಂಗಾಯತ್ ಸ್ವಾಮೀಜಿಗಳು, ಲಿಂಗಾಯತ್ ನಾಯಕರುಗಳು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದನ್ನು ಒಪ್ಪಲಿಕ್ಕೆ ತಯಾರಿಲ್ಲ ನಾವು ಅನ್ನುವಂಥ ಮಾತು. ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳ ಮನಸ್ಸಲ್ಲಿದೆ ಅಂತೆ, ಇಲ್ಲ ಕಾಂತರಾಜು ವರದಿಯನ್ನೇ ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು. ನಿಜವಾ ಸರ್? ಒಂದು ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಮುಖ್ಯಮಂತ್ರಿಗಳು ಯಾವತ್ತೂ ಆ ರೀತಿಯಾದಂಥ ಮಾತು ಹೇಳಿಲ್ಲ. ಫಸ್ಟು ಇದನ್ನು ರಿಪೋರ್ಟ್ ತರಬೇಕು, ಮಾಡಬೇಕಂದವರು ಅವರೇ ಮಾಡಿದ್ರು. ಅದಕ್ಕೆ 165 ಕೋಟಿ ವೆಚ್ಚ ಮಾಡಿದರು. 10 ವರ್ಷ ಹಿಂದೆ ಅದನ್ನು ತಯಾರಾಗಿದೆ. ಅದನ್ನು ಆ್ಯಕ್ಸೆಪ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಕುಮಾರಸ್ವಾಮಿ ಕಾಲಕ್ಕೆ ಅದು ಆಗಲಿಲ್ಲ. ಮುಂದುವರೆದು ಸರ್ಕಾರ ಬಂದ ಕೂಡ ಅದರ ಬಗ್ಗೆ ಪ್ರಸ್ತಾವನೆ, ಮಾತುಗಳು, ಡಿಸ್ಕಷನ್ ಪ್ರಾರಂಭ ಆಯಿತು. ಅದು ಬಂದಂಥ ಸಂದರ್ಭದಲ್ಲಿ ಅವತ್ತು ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದನ್ನು ನೋಡೋಣ ಆದರೆ ಏನಾದರೆ ಇದೆ ಆ ರಿಪೋರ್ಟು. ನಾನು ಇವತ್ತು ನನಗೆ ಯಾರು ನೋಡಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ. ಎಲ್ಲರೂ ನೋಡಿದ್ರೆ ಅಂತ ನಿಮ್ಮ ಅಭಿಪ್ರಾಯಗಳು ಹೇಳಿರಂಥದ್ದು. ಅವತ್ತು ನಮ್ಮ ಮುಂದೆ ಎಲ್ಲ ಓಪನ್ ಮಾಡಿದ್ರು, ನಿಮ್ಮ TVS ಇದನ್ನೆಲ್ಲ ನೋಡಿ ಸೀಲ್ ಮಾಡಿದ್ದು ಓಪನ್ ಮಾಡಿ ಆದರೆ ಜಸ್ಟ್ ಮಾತ್ರ ನಮ್ಗೆ ಹೇಳಿದ್ರು ಅವತ್ತು. ಆಮೇಲೆ ಬುಕ್ ತೊಗೊಂಡೋಗಿ ನೀವೆಲ್ಲ ಓದಿ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳು ಸ್ಪಷ್ಟವಾಗಿ ಹೇಳಬೇಕು. ಅದಾದ ನಂತರ ನಿಮ್ಮ ಅಭಿಪ್ರಾಯಗಳು ಇಂಡಿವಿಜುವಲಿ ಹೇಳಿದ ನಂತರ ನೀವು ರೈಟಿಂಗ್ನಲ್ಲಿ ಕೊಟ್ಟರು ಪರವಾಗಿಲ್ಲ, ನಿಮ್ಮ ಅಭಿಪ್ರಾಯ ಹೇಳಿದ್ರು ಪರವಾಗಿಲ್ಲ. ನಾನು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂತು ಅದರ ಬಗ್ಗೆ ಚರ್ಚೆ ಮಾಡಿ ಮತ್ತೊಂದು ಸಲ ನಾವು ಚರ್ಚೆ ಮಾಡಿದ ನಂತರ ಜನಾಭಿಪ್ರಾಯ ಮತ್ತು ವಿವಿಧ ಸಮುದಾಯಗಳ ಅಭಿಪ್ರಾಯಗಳನ್ನು ತಿಳಿದುಕೊಂಡು ಎಲ್ಲರೂ ಮಾಡೋಣ ಅಂದರೆ ಮಾಡೋಣ, ಅದನ್ನು ಬದಲಾವಣೆ ಮಾಡಬೇಕು ಅಂದರೆ ಬದಲಾವಣೆ ಮಾಡೋಣ. ಏನು ಮಾಡಬೇಕು ಎಂಬುದು ಚರ್ಚೆ ಆದ ನಂತರ ಮಾತ್ರ ಗೊತ್ತಾಗ್ತದೆ. ಇದನ್ನು ಲೆಜಿಸ್ಲೇಟರ್ಸು ಸಹಿತ ಒಂದೊಂದು ಬುಕ್ಲೆಟ್ ಕಳಿಸ್ಬಿಡೋಣ, ಅದಕ್ಕೆ ಎಲ್ಲರೂ ಮಾತಾಡಲಿ, ಜನರಲ್ ಡಿಸ್ಕಷನ್ ಆಗಲಿ. ಆದ ನಂತರ ಅದರಾಗ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಸರಿಪಡಿಸೋಣ. ನಂದೇನು ವೈಯಕ್ತಿಕವಾದಂಥ ಅಭಿಪ್ರಾಯ ಇಲ್ಲ. ಆಗಬೇಕು ನಂದೇನೆಂದರೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಈ 3 ವಿಷಯಗಳು ಆಗಬೇಕೆಂಬುದು. ನಾವೇನೇ ಯೋಜನೆಗಳು ತರಬೇಕಂದ್ರೆ ಈ ಆಧಾರ ಮೇಲೆ ತರಬೇಕು. ಇವು ಆಧಾರ ಮೇಲೆ ತರಬೇಕಾದ್ರೆ ಇದನ್ನು ಸ್ಟಡಿ ಆಗಲೇಬೇಕು, ಇದು ರಿಪೋರ್ಟ್ ಎಂಬುದೇ ಉದ್ದೇಶ. ಬಿಟ್ಟರೆ ಇದರಲ್ಲಿ ನಂದು ಯಾವುದೇ ಬೇರೆ ಉದ್ದೇಶ ಇಲ್ಲ. ಅಂದರೆ ಮುಖ್ಯಮಂತ್ರಿಗಳು ಅದೇ ಆಗಬೇಕು, ಇದೇ ಆಗಬೇಕು, ಇದು ಆಗಲೇಬೇಕೆಂಬುದು ಅಲ್ಲ, ಅವ್ರ ನಿರ್ಧಾರ ಇಷ್ಟೇ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಇದು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ, ಜನರ ಅಭಿವೃದ್ಧಿ ದೃಷ್ಟಿಯಿಂದ ಇದನ್ನು ಮಾಡಲೇಬೇಕು. ಅದು ಯಾವುದೇ ಜಾತಿಯವರಿರಲಿ, ಯಾವುದೇ ಉಪಜಾತಿಯವರಿರಲಿ, ಅವರ ಆರ್ಥಿಕ ಪರಿಸ್ಥಿತಿ, ಅವರ ಸಾಮಾಜಿಕ ಪರಿಸ್ಥಿತಿ, ಅವರ ಶೈಕ್ಷಣಿಕ ಪರಿಸ್ಥಿತಿ ತಿಳ್ಕೊಳ್ಳೇಬೇಕು. ಇದು ಮಾತ್ರ ನಾವು ಬಿಡಲಿಕ್ಕೆ ಬರೋದಿಲ್ಲ. ಅಲ್ಲ, ಈಗ ನಾನು ಕೇಳ್ತಿರುವಂಥ ಸರ್, ಈಗ ಇನ್ನೊಂದ್ಸರಿ ಆಗಬೇಕು ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಆಯ್ತಲ್ಲ, ಈಗ ಮುಖ್ಯಮಂತ್ರಿಗಳ ಮನಸ್ಸಲ್ಲೆಲ್ಲೋ ಇದೆ ಅಂತೆ, ಇಲ್ಲ ಕಾಂತರಾಜು ವರದಿನೇ ಅನುಷ್ಠಾನ ಮಾಡಬೇಕು, ಬೇರೆದನ್ನು ಮಾಡಬಾರ್ದು ನಾವು ಇನ್ನೊಂದ್ಸರಿ ಅನ್ನುವಂಥದ್ದು. ಆ ರೀತಿ ಏನೆಲ್ಲ ಮೊನ್ನೆ ಬಂದಾಗ ಅಡ್ವೊಕೇಟ್ ಜನರಲ್ ಸಹಿತ ಅಲ್ಲಿ ಕರೆಸಿದರು. ಡೀಟೇಲ್ ಆಗಿ ನಮ್ಮದು ಡಿಸ್ಕಷನ್ ಆಗಿದ ನಂತರ
ಈ ರೀತಿಯಾದಂಥ ಅಭಿಪ್ರಾಯ ಬಂದಂದ್ರೆ ಅವರು ಯಾವುದೋ ಒಂದು ಇದರ ಪ್ರಕಾರ ಅದು ಆ್ಯಕ್ಚುಲಿ ನಮ್ಮೆಲ್ಲರ ಗಮನದಲ್ಲಿ ಇಲ್ಲ. ಅದು ಏನು ಹೇಳಿದ್ರು ಅದ್ರ ಪ್ರಕಾರ 10 years ಆದಮೇಲೆ ಅದು ವ್ಯಾಲಿಡಿಟಿ ಇಲ್ಲ ಅಂತ ಪ್ರಶ್ನೆ ಬಂತು. ಅವರೇ ಅಡ್ವೈಸ್ ಮಾಡಿದರು ಓಪನ್ ಆಗಿ. ಸೊ ಅದಕ್ಕೋಸ್ಕರ ಈಗ ಇನ್ನೊಂದ್ಸರಿ ಆಗಬೇಕು ಅದನ್ನೂ ಆಗಿರೋದ್ರಿಂದ ಮತ್ತು ವಿವಿಧ ಸಮುದಾಯಗಳಿಗೆ ಅವರ ಹೆಚ್ಚು ಕಡಿಮೆ ಆಗಿದೆ ಎಂಬುದು ಒಂದು ಭಾವನೆ ಇರೋದ್ರಿಂದ ಅದನ್ನು ನಾವು ಮರುಪರಿಶೀಲನೆ ಮಾಡೋಣ. ಇತ್ತಿನ 90 daysನಲ್ಲಿ ಅದನ್ನು ಪೂರೈಸ್ತಕ್ಕಂಥ ಕೆಲಸ ಮಾಡೋಣ. ಈಗಾಗಲೇ SC/ST ಅದೇ ರೀತಿಯಾಗಿ ಇಂಟರ್ನಲ್ ರಿಸರ್ವೇಷನ್ಸ್ ಎಲ್ಲ ಕೊಟ್ಟಿದ್ವಿ. ಅದೇ ರೀತಿಯಾಗಿ ಇದನ್ನು ಮಾಡಿ ಒಟ್ಟಾರೆ ರಾಜ್ಯದ ಜನರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕದ ಬಗ್ಗೆ ಯಾವುದೇ ಜಾತಿಯವರಲ್ಲಿ ಯಾವುದೇ ಉಪಜಾತಿಯಲ್ಲಿ ತಿಳ್ಕೊಳ್ಳೇಬೇಕು. ಅದರ ಮೇಲೆ ನಾವು ಬರುವಂಥ ವರ್ಷಗಳಲ್ಲಿ ಅವರ ಅಭಿವೃದ್ಧಿಗಾಗಿ ಆ ದಿಶೆಯಲ್ಲಿ ನಾವು ಮಾಡಲೇಬೇಕಾಗುತ್ತೆ ಎಂಬುದು ಮುಖ್ಯಮಂತ್ರಿಗಳ ನಿರ್ಧಾರದ ಮತ್ತು ಅದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳಲ್ಲಿ ಎಲ್ಲ ಮಂತ್ರಿಗಳು ಅದ್ರ ಬಗ್ಗೆ ಎಲ್ಲ ಸಮ್ಮತಿ ವ್ಯಕ್ತಪಡಿಸ್ತಾರೆ. ಈ 3 ವಿಷಯದ ಬಗ್ಗೆ ನಾವು ಗಮನ. ಮತ್ತೊಂದ್ಸರಿ ಹೊಸದಾಗಿ ಜಾತಿ ಗಣತಿ ಶುರುವಾಗುತ್ತೆ. ಹೊಸದಾಗಿ ಅಂದರೆ ಇದನ್ನೇ ತಗೊಂಡು ಹೋಗ್ತಾರೆ ಅವರು, ಅವರವ್ರ ಸಲಹೆಗಳು ಕೊಳ್ಳಿ ಎಲ್ಲ ಕಡೆನೂ ಮತ್ತು ರಾಜ್ಯ ಅಂತ ಮಾಡಬೇಕಂತ ಇರ್ತದೆ.